ಜಗದೀಶ್ ಖಾಶಂಪೂರ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದುಬೈ ಏರ್ ಶೋನಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನ ಪತನ. ನೆಗೆಟಿವ್ ಯೂಟರ್ನ್ ನಿಂದ ರಿಕವರ್ ಆಗಲು ವಿಫಲವಾಗಿ ನೆಲಕಪ್ಪಳಿಸಿದ ವಿಮಾನ. ವಿಂಗ್ ಕಮಾಂಡರ್ ನಮನ್ ಸಯಾಲ್ ದುರ್ಮರಣದ ಹಿನ್ನೆಲೆ ತನಿಖೆಗೆ ಆದೇಶ. ಇಪ್ಪತ್ನಾಲ್ಕು ವರ್ಷಗಳ ಎರಡನೇ ಬಾರಿ ಅಪಘಾತಕ್ಕೆ ಈಡಾಗಿರುವಂತಹ ತೇಜಸ್ ಯುದ್ಧ ವಿಮಾನ. ಭಾರತೀಯ ವಾಯುಪಡೆಗೆ 180 ಯುದ್ಧ ವಿಮಾನ ಸೇರ್ಪಡೆ ತಯಾರಿ ವೇಳೆಯೇ ದುರಂತ. ತೇಜಸ್ ಸುರಕ್ಷತೆಯ ಬಗ್ಗೆ ಹೆಚ್ಚಾಯಿತು ಕಳವಳ. ನಾಯಕತ್ವ ಹಗ್ಗ ಜಗ್ಗಾಟದ ನಡುವೆ ಡಿಕೆಶಿ ದೇವರ ಮೊರೆ. ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ದೇಶ್ವರನ ಮೊರೆ ಹೋದ ಡಿಕೆಶಿ. ಮನೆಗೆ ಆಗಮಿಸಿದ ಹಾಸನದ ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಪಲ್ಲಕ್ಕಿಗೆ ವಿಶೇಷ ಪೂಜೆ. ಮಲ್ಲಿಕಾರ್ಜುನ್ ಖರ್ಗೆ ಮನೆಯೇ ಸದ್ಯದ ಕಾಂಗ್ರೆಸ್ ಪವರ್ ಸೆಂಟರ್. ಇಂದು ಸಂಜೆ ಕಾಂಗ್ರೆಸ್ ಅಧ್ಯಕ್ಷರ ಭೇಟಿಗೆ ಸಮಯ ಕೇಳಿದ ಸಿಎಂ ಸಿದ್ದರಾಮಯ್ಯ. ಸಿಎಂಗೂ ಮುಂಚೆಯೇ ಡಿಕೆಶಿ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ. ನಾಯಕತ್ವ ಚರ್ಚೆ ಬೆನ್ನಲ್ಲೇ ಡಿಕೆಶಿ ಭೇಟಿಯಾದ ಅತ್ಯಾಪ್ತ ಶಾಸಕರು. ಸದಾಶಿವನಗರದ ನಿವಾಸದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ ಸೇರಿದಂತೆ ಹಲವರ ಭೇಟಿ. ಕುತೂಹಲ ಮೂಡಿಸಿದ ಶಾಸಕರ ಜೊತೆಗಿನ ಡಿಕೆ ಚರ್ಚೆ. ಇಪ್ಪತ್ತೈದು ಸಂವತ್ಸರ ಪೂರೈಸಿದ ಜೆಡಿಎಸ್ ಪಕ್ಷ. ಬೆಂಗಳೂರಿನ ಜೆಪಿ ಭವನದಲ್ಲಿ ರಜತ ಮಹೋತ್ಸವದ ಸಂಭ್ರಮ. 2028ಕ್ಕೆ ನಮ್ಮದೇ ಆಡಳಿತ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಶಪಥ. ಸಂಪುಟ ವಿಸ್ತರಣೆ ವೇಳೆ ಕೋಲಾರಕ್ಕೆ ಪ್ರಾತಿನಿಧ್ಯ ಎಂದ ಸಿಎಂ ಹೇಳಿಕೆಯಿಂದ ಗರಿಗೆದರಿದ ಚಟುವಟಿಕೆ. ಜಿಲ್ಲೆಯ ಯಾರಿಗಾದರೂ ಸ್ಥಾನ ಸಿಗಲಿ ಎಂದು ಶಾಸಕರ ಒಗ್ಗಟ್ಟು ಪ್ರದರ್ಶನ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಪ್ರಕರಣ. ತಮಿಳುನಾಡಿನಲ್ಲಿ ಯುವಕನೊಬ್ಬನ ಮನೆಯಲ್ಲಿ 5.3 ಕೋಟಿ ಹಣ ವಶ. ನವೀನ್ ಎಂಬಾತನ ಹಿಂದೆ ಬಿದ್ದ ಬೆಂಗಳೂರು ಪೊಲೀಸರು. ಕಂಬಳಕ್ಕೆ ರಾಷ್ಟ್ರೀಯ ಮಾನ್ಯತೆ ನೀಡುವಂತೆ ಆಗ್ರಹ. ನವೆಂಬರ್ 28ರಂದು ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ವೇಳೆ ಮನವಿ ಸಲ್ಲಿಕೆಗೆ ಕಂಬಳ ಅಸೋಸಿಯೇಷನ್ ಸಿದ್ಧತೆ. ರಾಜ್ಯ ಸರ್ಕಾರ 5 ಕೋಟಿ ಪ್ರೋತ್ಸಾಹ ಧನ ನೀಡಬೇಕೆಂದು ಮನವಿ. ವಿಜಯಪುರ ಜಿಲ್ಲೆಯಲ್ಲಿ ವಿಪರೀತ ಚಳಿ ಹಿನ್ನೆಲೆ ಹೊರಬರೋದಕ್ಕೆ ಜನ ಹಿಂದೇಟು. ಚಳಿಯಿಂದಾಗಿ ವಾಕಿಂಗ್ ಹಾಗೂ ಕ್ರಿಕೆಟ್ ಆಟಗಾರರು ತಡವಾಗಿ ಫೀಲ್ಡ್ಗೆ ಲಗ್ಗೆ. ರಾತ್ರಿಯ ಶೀತ ಗಾಳಿಯ ಆರ್ಭಟಕ್ಕೆ ಜನ ಟೋಪಿ ಮತ್ತು ಸ್ವೆಟರ್ ಮೊರೆ. ಚಿಕ್ಕಮಗಳೂರಿನಲ್ಲಿ ಐತಿಹಾಸಿಕ ಬಿಂಡಿಗ ದೇವಿರಮ್ಮ ದೇಗುಲದಲ್ಲಿ ಕಾರ್ತಿಕ ದೀಪೋತ್ಸವ. ದೀಪಗಳ ಅಲಂಕಾರದಿಂದ ಕಂಗೊಳಿಸಿರುವಂತಹ ದೇವಾಲಯ. ರುದ್ರಾಭಿಷೇಕ, ಕುಂಕುಮಾರ್ಚನೆ ಸೇರಿ ವಿಶೇಷ ಪೂಜೆ. ರಕ್ಷಿತಾ ಶೆಟ್ಟಿಗೆ ಅವಮಾನ ಆರೋಪದಡಿ ನಟ ಸುದೀಪ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು. ರಾಮನಗರ ಡಿವೈಎಸ್ಪಿ ಕಚೇರಿಯಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಪವಿತ್ರ ಕಂಪ್ಲೇಂಟ್. ರಕ್ಷಿತಾಗೆ ಬೆದರಿಕೆ ಹಾಕುವ ರೀತಿ ಮಾತನಾಡಿದ ಕಿಚ್ಚ ಸುದೀಪ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಐತಿಹಾಸಿಕ 4 ಕಾರ್ಮಿಕ ಸಂಹಿತೆಗೆ ಜಾರಿ. ಎಲ್ಲ ನೌಕರರಿಗೂ 7ನೇ ತಾರೀಕಿನ ಒಳಗೆ ವೇತನ. ಗಿಗ್ ಸೇರಿ ಎಲ್ಲ ಕಾರ್ಮಿಕರಿಗೂ ಪಿಎಫ್, ಇಎಸ್ಐ, ವಿಮಾ ಸೌಲಭ್ಯ. ಇಂದು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ G20 ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. 3 ದಿನಗಳ ಪ್ರವಾಸದಲ್ಲಿರುವ ಮೋದಿಗೆ ವಿಮಾನ ನಿಲ್ದಾಣದಲ್ಲಿ ಸಾಂಸ್ಕೃತಿಕ ಸ್ವಾಗತ. ಆರ್ಥಿಕ ಬೆಳವಣಿಗೆ, ಹವಾಮಾನ, ಎಐ ಅಪಾಯ ಮತ್ತು ಅವಕಾಶಗಳ ಬಗ್ಗೆ ಚರ್ಚೆ ಸಾಧ್ಯತೆ. ಹೆಚ್ಚಿನ ಸಂಬಳದ ಆಮಿಷಕ್ಕೆ ಮ್ಯಾನ್ಮಾರ್ ವಂಚಕರ ಬಳಿ ಸಿಲುಕಿದ್ದ 125 ಭಾರತೀಯರ ರಕ್ಷಣೆ. 25 ಜನ ಕನ್ನಡಿಗರು ಕೂಡ ತವರಿಗೆ ವಾಪಸ್. ಥಾಯ್ಲೆಂಡ್ನಲ್ಲಿ ಭಾರತಕ್ಕೆ ಕರೆತಂದ ಸರ್ಕಾರ.
ದಕ್ಷಿಣ ಭಾರತ ಪ್ರತ್ಯೇಕಿಸಲು ಉಗ್ರರ ಸಂಚು. ಕೆಮಿಕಲ್ ಬಾಂಬ್ ತಯಾರಿಕಾ ಉಗ್ರ ಡಾಕ್ಟರ್ ಸೈಯದ್ ಪ್ಲಾನ್ ಬಹಿರಂಗ. ಉತ್ತರದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನೆಪದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಕೃತ್ಯ. ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾದ ಟೀಂ ಇಂಡಿಯಾದ ಆಟಗಾರ್ತಿ ಸ್ಮೃತಿ ಮಂದಣ್ಣ. ಹಳದಿ ಶಾಸ್ತ್ರದಲ್ಲಿ ಭರ್ಜರಿ ಡ್ಯಾನ್ಸ್ ಸಾಥ್ ಕೊಟ್ಟ ಭಾರತೀಯ ವನಿತೆಯರು. ಚಿತ್ರ ನಿರ್ಮಾಪಕ ಪಲಾಶ್ ಮುಚ್ಚಲ್ ಜೊತೆಗೆ ನಾಳೆ ಅದ್ದೂರಿ ವಿವಾಹ. ದುಬೈನಲ್ಲಿ ಮತ್ತೆ ಜೊತೆಯಾಗಿ ಕಾಣಿಸಿಕೊಂಡ ಸಲ್ಮಾನ್ ಮತ್ತು ಶಾರುಖ್. ಅಬುದಾಬಿಯಲ್ಲಿ ಉದ್ಘಾಟನೆಗೊಳ್ಳಲಿರುವ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ. ಇಬ್ಬರನ್ನ ಒಟ್ಟಿಗೆ ಕಂಡು ಅಭಿಮಾನಿಗಳ ದಿಲ್ ಖುಷ್. ಕಂಗ್ರಾಚ್ಯುಲೇಷನ್ ಬ್ರದರ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್. ಹೊಸ ಕಾನ್ಸೆಪ್ಟ್ ಸಿನಿಮಾಗೆ ಸಿನಿ ಪ್ರಿಯರು ಫುಲ್ ಫಿದಾ. ಸಿನಿಮಾ ಫುಲ್ ಫಿದಾ, ಪೈಸಾ ವಸೂಲೆಂದ ಪ್ರೇಕ್ಷಕರು.